ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಇಲ್ಲಿ ಸಮಸ್ಯೆಗಳಾಗಬಾರದು ಅನ್ನೋದು ಕಾಂಗ್ರೆಸ್ ನಾಯಕರು ಬಯಸ್ತಾ ಇರೋದು. ಬಿಜೆಪಿ ನೇಮಕ ಮಾಡಿರೋ BLAಗಳು ಬೂತ್ ಲೆವೆಲ್ ಏಜೆಂಟ್ಗಳಿಗಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿಕೊಂಡಿದೆ. JDS ಕೂಡ BLAಗಳನ್ನು ನೇಮಿಸಿಕೊಂಡಿದೆ ತನ್ನ ಬೆಲ್ಟಲ್ಲಿ. ತಾನು ಪ್ರಬಲವಾಗಿರುವಂಥ ಜಿಲ್ಲೆಗಳಲ್ಲಿ ಜಾತ್ಯತೀತ ಜನತಾದಳದ ಏಜೆಂಟ್ಗಳು ಕೂಡ 14,000ದಷ್ಟು ಜಾತ್ಯತೀತ ಜನತಾದಳದ ಏಜೆಂಟ್ಗಳಿದ್ದರೆ 59,000ದಷ್ಟು ಕಾಂಗ್ರೆಸ್ನ ಏಜೆಂಟ್ಗಳು BLAಗಳನ್ನು ನೇಮಕ ಮಾಡಿಕೊಂಡಿದೆ. ಅಕ್ಷರ ದೋಷ, ತಂದೆ ಮಗನ ನಡುವಿನ ವಯಸ್ಸಿನ ಅಂತರ, ಫೋಟೋ ಮಿಸ್ ಮ್ಯಾಚು, ವ್ಯತ್ಯಾಸ, ಈ ಕಾರಣಕ್ಕಾಗಿ ಹೆಸರುಗಳು ಡಿಲೀಟ್ ಆಗ್ತಾ ಇದೆ. ಸಣ್ಣ ಪುಟ್ಟ ಕಾರಣಕ್ಕೆ ಮತಪಟ್ಟಿಯಿಂದ ಹೆಸರನ್ನ ಕೈ ಬಿಡಲಾಗ್ತಾ ಇದೆ. ಗಂಭೀರವಾಗಿ ಮೇಲ್ವಿಚಾರಣೆ ಮಾಡುವಂತ ಟಾಸ್ಕ್ ಅನ್ನು ಕಾಂಗ್ರೆಸ್ ಕೊಟ್ಟಿರೋದು. ಈ ರೀತಿ ಆಗಬಾರದು. ಮುಂದೆ ಕಾನೂನು ಹೋರಾಟದ ಬದಲು ಈಗಲೇ ಅಲರ್ಟ್ ಆಗಿರೋದು ಒಳ್ಳೆಯದು. ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ, ಆದರೆ ಮೇಲ್ಮನವಿ ಸಲ್ಲಿಸೋ ಹಂತದವರೆಗೂ ಕೂಡ ಹೋಗೋದು ಬೇಡ. ಅದಕ್ಕೂ ಮುಂಚೆಯೇ ಅಲರ್ಟ್ ಆಗಿರೋಣ ಅನ್ನೋದು ಕಾಂಗ್ರೆಸ್ನ ಯೋಚನೆ. ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅಂತಂದ್ರೆ, ಯಾರು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆದ್ರು ಅವರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನು ಅವಕಾಶ ಇತ್ತು, ಅದು ಇತ್ಯರ್ಥ ಆಗೋದಕ್ಕಿಂತ ಮುಂಚೆ ಎಲೆಕ್ಷನ್ ಬಂದುಬಿಡ್ತು. ಸೊ ಅವ್ರದ್ದು ಮೇಲ್ಮನವಿ ಇತ್ಯರ್ಥ ಆಗಲಿಲ್ಲ, ಎಲೆಕ್ಷನ್ ಬಂದುಬಿಡ್ತು. ಯಾರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು, ನನ್ನ ಮತಪಟ್ಟಿಯಲ್ಲಿ ನನ್ನ ಹೆಸರು ಬಿಟ್ಟು ಹೋಗಿದೆ, ನಾನು ಅರ್ಹನಿದ್ದೀನಿ, ಆದರೂ ನನ್ನ ಹೆಸರನ್ನು ಡಿಲೀಟ್ ಮಾಡಿದ್ದಾರೆ, ಅವರಿಗೆ ಓಟ್ ಹಾಕೋದಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಇಂಥದ್ದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಎರಡು ಉದಾಹರಣೆಗಳಿದ್ದಾವೆ, ಒಂದು ಪಶ್ಚಿಮ ಬಂಗಾಳ, ಮತ್ತೊಂದು ಕೇರಳ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅಥವಾ ವಿಪಕ್ಷಗಳು ಹೇಳಿರೋದು ಅಲ್ಲಿ ಸರಿಯಾಗಿಲ್ಲ, ಅದರ ಪರಿಣಾಮ ಬಹಳಷ್ಟು ಜನ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ ಅಂತ. ಕೇರಳದಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ಬಹಳ ನೀಟಾಗಿ ಆಗಿದೆ ಅಲ್ಲಿ SIR ಪ್ರಕ್ರಿಯೆ ಅಂತ. ಸೊ ಕಾಂಗ್ರೆಸ್ ಪ್ಲಾನ್ ಏನು ಕರ್ನಾಟಕಕ್ಕೆ ಸಂಬಂಧಿಸಿ? ರಕ್ಷಿತ್, ಈಗ ಕಾಂಗ್ರೆಸ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ, ನಾವು ಮೇಲ್ಮನವಿ ಗೊಂದಲಗಳನ್ನು ಮಾಡ್ಕೊಳ್ಳೋದು, ಮುಂದೆ ಅದು ಕಾನೂನು ಹೋರಾಟ ಮಾಡೋದು ಅದು ಸೆಕೆಂಡರಿ. ಆದರೆ ಆ ಹಂತಕ್ಕೆ ಹೋಗದೇ ಇರುವ ರೀತಿ ಹೇಗೆ ನಮ್ಮ ವೋಟ್ ಬ್ಯಾಂಕ್ ಅಥವಾ ಮತದಾರರನ್ನು ಉದ್ದೇಶಪೂರ್ವಕವಾಗಿ ಮತಪಟ್ಟಿಯಿಂದ ಕೈ ಬಿಡುವಂಥ ಪ್ರಕ್ರಿಯೆಗಳಿಗೆ ಅವಕಾಶವೇ ಕೊಡಬಾರದು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ತಯಾರಾಗಿದೆ. ಆ ಕಾರಣಕ್ಕಾಗಿ ನಾವು ಜಿಲ್ಲಾ ಹಂತಗಳಲ್ಲೂ ಕೂಡ ನೋಡಿದ್ದೀವಿ ಮತ್ತು ಬೆಂಗಳೂರಿನಲ್ಲೂ ಕೂಡ BLAಗಳನ್ನು ನೇಮಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಆ ಕಾರಣಕ್ಕಾಗಿ ನೀವು ಗಮನಿಸ್ಬೋದು, BJP ಪಕ್ಷಕ್ಕಿಂತ ಹೆಚ್ಚು BLAಗಳನ್ನು ಕಾಂಗ್ರೆಸ್ ನೇಮಕ ಮಾಡಿದೆ. ಹತ್ತತ್ರ ಸುಮಾರು 52,000ಕ್ಕೂ ಹೆಚ್ಚು BLAಗಳನ್ನು ನೇಮಕ ಮಾಡಿದೆ. ಒಟ್ಟು ಇಡೀ ರಾಜ್ಯದಲ್ಲಿ 59,050 ಬೂತ್ಗಳಿದ್ರೆ ಕಾಂಗ್ರೆಸ್ನದು 52,600ರಷ್ಟು BLAಗಳನ್ನು ನೇಮಕ ಮಾಡಿದ್ದಾರೆ. ಕಂಪೇರ್ ಟು BJP ಸುಮಾರು 3,800ಕ್ಕೂ ಹೆಚ್ಚು BLAಗಳು ಕಾಂಗ್ರೆಸ್ನಿಂದ ನೇಮಕ ಆಗಿದ್ದಾರೆ. ಅಂದರೆ ಕಾಂಗ್ರೆಸ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈಗ ಇರುವಂಥ ಆರೋಪ ಏನು, BJPಗೆ ಅನುಕೂಲ ಆಗುವ ರೀತಿ SIR ಅನ್ನು ಮಾಡಲಾಗ್ತಾ ಇದೆ, ಇದು ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕಾಂಗ್ರೆಸ್ಗೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ SIRನ ಉದಾಹರಣೆಗಳು ಕೂಡ ಇದ್ದಾವೆ. ಅದೆಲ್ಲವನ್ನು ಮುಂದಿಟ್ಟು BLAಗಳಿಗೆ ಅಲರ್ಟ್ ಮಾಡಲಾಗಿದೆ. ಹಾಗಾಗಿ ಅವರು ಇವತ್ತಿನಿಂದ 1 ತಿಂಗಳ ಕಾಲ SIR ಹೇಗೆ ಮನೆ ಮನೆಗೆ ಹೋಗಿ BLOಗಳು ಬೂತ್ ಲೆವೆಲ್ ಆಫೀಸರ್ಗಳು ಹೋಗಿ ಮಾಹಿತಿ ಸಂಗ್ರಹಣೆ ಮಾಡ್ತಾರೋ ಅವರ ಬೆನ್ನು ಬಿದ್ದು BLAಗಳು ಕೂಡ ಕೆಲಸ ಮಾಡ್ತಾರೆ ಅನ್ನೋದು ಅಷ್ಟೇ ಸ್ಪಷ್ಟ. ಕಾಂಗ್ರೆಸ್ ಆ ರೀತಿ ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಆ ಟಾಸ್ಕನ್ನು ಕೊಟ್ಟಿದ್ದಾರೆ. ಯಾವ ಅರ್ಹ ಮತದಾರರು ಕೂಡ ಮತಪಟ್ಟಿಯಿಂದ ಡಿಲೀಟ್ ಆಗಬಾರ್ದು, ಆ ರೀತಿಯಾದಂಥ ಎಚ್ಚರಿಕೆಯನ್ನು BLAಗಳು ವಹಿಸಬೇಕು ಅಂತೇಳಿ. ಆ ಕಾರಣಕ್ಕಾಗಿ ಹೆಚ್ಚು BLAಗಳನ್ನು ನೇಮಿಸೋದ್ರಿಂದ ಅವರು ಈಗ ಮನೆ ಮನೆಗೆ ತೆರಳಿ ಎಲ್ಲಿಯೂ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನು BLAಗಳಿಗೆ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ತೋರಿಸಿದ್ದಾರೆ. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದ ಕಾರಣಕ್ಕಾಗಿ ಡಿಲೀಟ್ ಆಗಿದೆ, ಅಕ್ಷರಗಳಂದರೆ ಮೇಲ್ ಫೀಮೇಲ್ ಅನ್ನುವಂಥ ಸಣ್ಣ ಪುಟ್ಟ ದೋಷಗಳಿಂದಾಗಿ ಮತಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂಥ ಉದಾಹರಣೆ ಸಮೇತ ತೋರಿಸಿರುವಂಥದ್ದಿದೆ. ಆ ಕಾರಣಕ್ಕಾಗಿ BLAಗಳ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಅನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತಿದೆ. ಯಾಕಂದರೆ ಎಲ್ಲ MLAಗಳು ಎಲ್ಲ ಮಿನಿಸ್ಟ್ರುಗಳು ಕೂತು ಈ ಮತಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ.
ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಭಾಳ ಸ್ಪಷ್ಟವಾಗಿ ಗೊತ್ತು ಯಾರು ನಮ್ಮ ಮತದಾರರು, ಅವರ ಮತವನ್ನು ಉದ್ದೇಶಪೂರ್ವಕವಾಗಿ ಕೈಬಿಡದ ರೀತಿ ನಾವು ಹೇಗೆ ಅವರನ್ನು ಮತಪಟ್ಟಿಯಲ್ಲಿ ಉಳಿಯುವಂತೆ ಮಾಡಬೇಕು, ಅವರ ದಾಖಲೆಗಳನ್ನು ಹೇಗೆ ರೆಡಿ ಇಟ್ಕೊಳ್ಳುವಂತೆ ಸೂಚಿಸಬೇಕು, ತಪ್ಪುಗಳಾಗಿದ್ದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಹೇಗೆ ಸರಿಪಡಿಸಬೇಕು, ಈ ಎಲ್ಲ ತರಬೇತಿಗಳನ್ನು BLAಗಳಿಗೆ ಕೊಡಲಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಭಾಳ ಗಂಭೀರವಾಗಿ SIR ಅನ್ನು ತೆಗೆದುಕೊಂಡಿದೆ. ಕಳೆದ ಅಂದರೆ 2 ತಿಂಗಳ ಹಿಂದೆ BLAಗಳ ನೇಮಕದಲ್ಲಿ ಭಾಳ ವಿಳಂಬ ಆಗಿತ್ತು, BLAಗಳ ನೇಮಕವೇ ಸರಿಯಾಗಿ ಆಗಿರಲಿಲ್ಲ. ಆದರೆ ಈಗ ಹೊಸದಾಗಿ ಅಂದರೆ ಈಗ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆಯ ಲೆಕ್ಕಕ್ಕೆ ಹತ್ತತ್ರ 52,000 BLAಗಳನ್ನು ನೇಮಿಸಿ ಒಂದು ರೀತಿ ಸೈನಿಕರಂತೆ ಕಾಂಗ್ರೆಸ್ ಅವರನ್ನು ಸಜ್ಜುಗೊಳಿಸಿದೆ. ಅವರು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ನೋಡಬೇಕು. ಯಾಕಂದ್ರೆ ಹಿಂದೆ ರಾಜಣ್ಣ ಒಂದು ಮಾತು ಹೇಳಿದ್ರು, ನಮ್ಮ BLAಗಳಿಗೆ ಗೊತ್ತಿಲ್ಲದೆ ಈ ರೀತಿ ಆಗತ್ತಾ, ನಮ್ಮ BLAಗಳು ಸರಿ ಇದ್ದಿದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು ಅನ್ನುವಂಥ ಗಂಭೀರವಾದ ಪ್ರಶ್ನೆಯನ್ನೇ ಎತ್ತಿದ್ರು. ಅದನ್ನು ಬಹುಶಃ ಕಾಂಗ್ರೆಸ್ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ BLAಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದೆ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.